ಧನುಸ್ಸು ರಾಶಿ ನವದಂಪತಿಗಳಿಗೆ ಪ್ರವಾಸದ ಯೋಗ ಈ ದಿವಸ ಇರುವಂಥದ್ದು. ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಸ್ಥಳಗಳಿಗೆ ನೀವು ಹೋಗಿ ಬರೋದಕ್ಕೆ ಅವಕಾಶಗಳಾಗತ್ತೆ. ಅದು ಒಂದೆರಡು ದಿನಗಳ ಮಟ್ಟಿಗೆ ಅಥವಾ 3-4 ದಿನಗಳು ಹೀಗೆ ನೀವು ಅದನ್ನು ವಿಸ್ತರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳು ಆಗ್ತಕ್ಕಂಥದ್ದಾಗತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಗೊಂದಲಗಳು ಉಂಟಾಗತ್ತೆ, ವಾದ ವಿವಾದಗಳನ್ನು ಮಾಡ್ಕೊಳ್ತೀರಿ. ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಸರಿ ಅನಿಸೋದಿಲ್ಲ. ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ಅದಕ್ಕೆ ತತ್ಕ್ಷಣದಲ್ಲಿ ಏನೋ ಹೇಳಿಬಿಡುವಂಥದ್ದು, ಅಥವಾ ನೀವಾಡಿದಂತಹ ಮಾತಿಗೆ ಮನೆಯಿಂದ ನೀವು ನಿರೀಕ್ಷೆ ಮಾಡಿಲ್ಲದೇ ಇರತಕ್ಕಂತಹ ಪ್ರತ್ಯುತ್ತರಗಳು ಬರ್ತಕ್ಕಂಥದ್ದು. ಹೀಗೆ ವ್ಯತ್ಯಾಸಗಳನ್ನು ನೋಡಬೇಕಾದಂಥದ್ದಿರುತ್ತೆ. ಸಮಸ್ಯೆಗೆ ಪರಿಹಾರ ದೊರಕುವಂಥದ್ದು ತಡ ಆಗತ್ತೆ. ಕಾಯಬೇಕು, ತಾಳ್ಮೆ ಇರಬೇಕು. ನಿಮ್ದು ಯಾವುದೋ ಒಂದು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಇದ್ದೀರಿ. ಅದನ್ನು ಈ ಕ್ರಮದಲ್ಲಿ ಮಾಡಿದರೆ ನನಗೆ ಸಮಸ್ಯೆ ಪರಿಹಾರ ಆಗಬಹುದು ಅನ್ನುವಂತಹ ಭಾವನೆ ನಿಮಗಿರುತ್ತೆ. ಆದರೆ ನೀವಂದುಕೊಂಡಷ್ಟು ವೇಗದಲ್ಲಿ ಅದು ಆಗದೇ ಇರಬಹುದು ಅನ್ನುವಂಥದ್ದು ಗಮನಿಸಬೇಕಾಗತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ವಿಶೇಷವಾದಂತಹ ಆದಾಯವನ್ನು ನೋಡುವಂತಹ ಸೂಚನೆಗಳಿದೆ. ನಿಮ್ಮ ಪರಿಶ್ರಮದ ಫಲ ಈ ದಿವಸ ನಿಮ್ಮ ಕೈ ಸೇರ್ತಕ್ಕಂಥದ್ದು ಅಥವಾ ಆ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕುಟುಂಬದಲ್ಲಿ ವಿಶೇಷವಾದಂತಹ ಗೌರವವನ್ನು ಪಡಿತೀರಿ. ನೀರಿನ ಭಯ ಇದೆ. ಆದಷ್ಟು ಪ್ರವಾಸ ಇತ್ಯಾದಿಗಳಿಗೆ ಹೋದಾಗ ಆ ಜಲಕಂಟಕವನ್ನು ತಪ್ಪಿಸ್ಕೊಳ್ಳಿ. ಆದಷ್ಟು ಪ್ರಕೃತಿಯ ಜೊತೆಯಲ್ಲಿ ಅದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ವರ್ತಿಸುವಂಥದ್ದು ಸರಿ ಅಲ್ಲ ಅಂತಕ್ಕಂತಹ ಎಚ್ಚರಿಕೆ. ವರುಣದೇವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸವಾಗತ್ತೆ. ಆ ಮಿತವ್ಯಯ ಅಂತಕ್ಕಂಥದ್ದು ಗೊತ್ತೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಹಣ ಖರ್ಚಾಗ್ತಾ ಹೋಗುತ್ತೆ. ಆದಾಯವನ್ನು ಗಮನಿಸ್ದಲೇ ಖರ್ಚಿಗೆ ಮುಂದಾದರೆ ಬಹಳ ದೊಡ್ಡ ಮಟ್ಟದ ಕಷ್ಟವಾಗತ್ತೆ. ಇದೇ ರೀತಿಯಲ್ಲಿ ಪ್ರತಿ ದಿವಸವೂ ಇರುವುದಿಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ಸಾಯಂಕಾಲದ ಹೊತ್ತಿಗೆ ಏನೋ ಒಂದಷ್ಟು ಸಮಾಧಾನದ ಸೂಚನೆ ನಿಮಗೆ ಕಾಣುವಂಥದ್ದಿದೆ. ಕೆಟ್ಟ ಕನಸುಗಳು ನಿಮ್ಮನ್ನು ಕಾಡಬಹುದು. ಯಾವಾಗ ಕೆಟ್ಟ ಕನಸು ಬೀಳುತ್ತೆ ಆಗ ಎಷ್ಟೇ ಧೈರ್ಯವಂತರಾಗಿದ್ದರೂ ಕೂಡ, ಎಷ್ಟೇ ಅಪನಂಬಿಕೆ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಭಯ ಅನ್ನುವಂಥದ್ದು ನಿಮ್ಮನ್ನು ಕಾಡುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಕುಟುಂಬದ ವಾತಾವರಣ ಶಾಂತವಾಗಿರುತ್ತೆ, ಅದನ್ನು ಹಾಗೇ ಕಾಪಾಡಿಕೊಳ್ಳಿ. ಏನೋ ಹೇಳಿ ಕುಟುಂಬಕ್ಕೂ ಕೂಡ ಆತಂಕವನ್ನು ತಂದಿಡುವಂಥದ್ದು ಒಳ್ಳೆಯದಲ್ಲ. ಆಯ್ಕೆಗಳು ಹೆಚ್ಚಾಗ್ತಾ ಹೋದಾಗೆ ಗೊಂದಲಗಳು ಕೂಡ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಯಾವುದನ್ನು ನಾನು ಆಯ್ಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಿಮಗೆ ಕಾಡುವಂಥದ್ದಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ನಿಮ್ಮ ಶಿಸ್ತು ಬೇರೆಯವರಿಗೆ ಒಂದು ರೀತಿಯಲ್ಲಿ ಮಾದರಿ. ನೀವು ಯಾವ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಿ ಅದನ್ನು ಗಮನಿಸಿದಂಥವರು ಅವರೂ ಕೂಡ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದು ವಿಶೇಷವಾದಂತಹ ಧನಾತ್ಮಕವಾದಂತಹ ಪರಿವರ್ತನೆ ಅಂತ ಹೇಳಬೇಕಾದಂಥದ್ದು. ನವ ದಂಪತಿಗಳಲ್ಲಿ ಜಗಳಕ್ಕೆ ಅವಕಾಶಗಳಿದೆ. ಯಾವ ವಿಷಯವನ್ನು ಅರ್ಥ ಮಾಡಿಕೊಳ್ಳದಲ್ಲೇ ಮಾತಾಡ್ತೀರಿ ಅದು ಜಗಳಕ್ಕೆ ಕಾರಣವಾಗತ್ತೆ ಅನ್ನುವಂಥದ್ದು. ಹಿರಿಯರ ಬೆಂಬಲ ನಿಮಗೆ ದೊರಕುವಂತಹ ದಿವಸ. ನೀವು ಆಡಿದಂತಹ ಮಾತಿಗೆ, ನಿಮ್ಮ ಯೋಚನೆಗಳಿಗೆ, ಹಾಗೆ ನಿಮ್ಮ ಒಂದು ಯಾವುದೋ ಪ್ಲಾನ್ಗಳಿಗೆ ದೊಡ್ಡವರು ಅನುಮೋದನೆಯನ್ನು ನೀಡ್ತಕ್ಕಂಥದ್ದು. ಪರವಾಗಿಲ್ಲ, ಈ ಕೆಲಸ ನೀವು ಮಾಡಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿ ಬೆನ್ನು ತಟ್ಟತಕ್ಕಂತಹ ಕೆಲಸಗಳು ಆಗತ್ತೆ ಅಂತ ಅರ್ಥ. ಮಕ್ಕಳ ಪ್ರಗತಿಯ ಬಗ್ಗೆ ಚಿಂತನೆಯನ್ನು ನಡೆಸಿ, ಮಕ್ಕಳ ವಯಸ್ಸಿಗೆ ಅನುಗುಣವಾದಂತಹ ಯಾವ ಬೆಳವಣಿಗೆಯನ್ನು ಹೊಂದ್ತಾ ಇದ್ದಾರೆ, ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಮಾತ್ರ ಅಲ್ಲ, ಜೊತೆಗೆ ಲೌಕಿಕವಾಗಿ ವ್ಯಾವಹಾರಿಕವಾಗಿ ಅವರು ವಿದ್ಯಾಭ್ಯಾಸವೋ ಅಥವಾ ಅವರು ಕೆಲಸವನ್ನು ಹುಡುಕ್ತಾ ಇರತಕ್ಕಂಥದ್ದು ಅಥವಾ ಅವರು ವಿವಾಹಕ್ಕೋಸ್ಕರವಾಗಿ ತವಕವನ್ನು ಪಡ್ತಾ ಇರತಕ್ಕಂಥದ್ದು, ಇವೆಲ್ಲ ವಿಚಾರಗಳನ್ನು ಪೋಷಕರು ಅಗತ್ಯವಾಗಿ ಗಮನಿಸಿ ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕಾದಂತಹ ಸಮಯ. ಪ್ರೇಮಿಗಳಿಗೆ ಅವಮಾನ, ಬೆದರಿಕೆ ಕರೆಗಳು ಅಥವಾ ಬೆದರಿಕೆ ಇತ್ಯಾದಿಗಳು ಸಾಮಾನ್ಯವಾಗಿರತಕ್ಕಂತಹ ದಿವಸವಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಲಸ್ಯವನ್ನು ಮಾಡಬಾರ್ದು. ನಿಮಗಿರತಕ್ಕಂತಹ ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರೆ ನಾಳೆಯ ದಿನ ನಿಮಗೆ ಅನುಕೂಲವಾಗ್ತಕ್ಕಂತಹ ಹಲವಾರು ಯೋಜನೆಗಳು ನಿಮ್ಮ ವಶವಾಗ್ತಕ್ಕಂಥದ್ದಿರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಸ್ವಲ್ಪ ಧನಾತ್ಮಕವಾಗಿ ಚಿಂತನೆಯನ್ನು ನಡೆಸಿ.
ನಾವು ಎಷ್ಟು ಧನಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತೀವೋ, ಋಣಾತ್ಮಕವಾದಂತಹ ವಿಚಾರಗಳನ್ನು ದೂರ ಮಾಡ್ತೀವೋ, ಅಷ್ಟು ಅನುಕೂಲ ನಮಗೆ ಆಗ್ತಕ್ಕಂಥದ್ದಾಗತ್ತೆ. ಬೇರೆಯವರ ವಸ್ತುಗಳ ಬಗ್ಗೆ, ಬೇರೆಯವರ ವಿಚಾರದ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಡಿ. ಯಾರು ಏನಾದರೂ ವ್ಯವಹಾರಗಳನ್ನು ಮಾಡಿಕೊಳ್ಳಿ, ನಮಗ್ಯಾಕೆ ಅನ್ನುವಂಥದ್ದು ಮನಸ್ಸಿಗೆ ಬರಬೇಕಾಗತ್ತೆ. ಇಲ್ಲ, ನನಗೆ ಅದರಲ್ಲೇ ಆಸಕ್ತಿ ಅಂತಕ್ಕಂತಹ ರೀತಿಯಲ್ಲಿ ನಡ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಜನ ನಿಮ್ಮನ್ನು ಬಹಳ ಕೆಟ್ಟದಾಗಿ ಗಮನಿಸ್ತಕ್ಕಂಥದ್ದಾಗತ್ತೆ. ಕೆಲಸವನ್ನು ಸರಿಯಾದಂತಹ ಸಮಯಕ್ಕೆ ಮಾಡಬೇಕು. ಇಲ್ಲದೇ ಇದ್ದರೆ ಆ ಕೆಲಸದ ಗುಣಮಟ್ಟವಾಗಲಿ, ನೀವು ಅಂದುಕೊಂಡಂತಹ ಗುರಿ ಸಾಧನೆಯಾಗಲಿ ಸಕಾಲದಲ್ಲಿ ಆಗುವುದಿಲ್ಲ ಅಂತ ಅರ್ಥ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಈ ದಿವಸ ವಿಶೇಷವಾದಂತಹ ಒಬ್ಬ ವ್ಯಕ್ತಿಯ ಪರಿಚಯ ಆಗಬಹುದು, ಸಂಪರ್ಕಕ್ಕೆ ಸಿಗ್ಬೋದು. ಅವರ ಮಾತು ಇನ್ನಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ನಿಮಗೆ ವಿಶೇಷವಾದಂತಹ ಉತ್ಸಾಹವನ್ನು ಹೆಚ್ಚಿಸುತ್ತೆ ಅಂತಕ್ಕಂಥದ್ದು. ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಂಡಿದ್ದರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಆಗತಕ್ಕಂತಹ ಅನುಕೂಲದ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ತಂದೆಯ ಸಲಹೆಯನ್ನು ಸರಿಯಾಗಿ ಸ್ವೀಕಾರ ಮಾಡಿ, ಅದು ನಿಮಗೆ ಬಹಳ ಒಳ್ಳೆಯದಾಗಿ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದು. ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಯಾವ ರೀತಿಯಲ್ಲಿ ನಾನು ವ್ಯವಹರಿಸಬೇಕು, ಯಾವ ಮಾತುಗಳನ್ನು ಆಡಬೇಕು ಅನ್ನೋದಕ್ಕೆ ಸಿದ್ಧತೆಗಳು ಸರಿಯಾಗಿ ಇರಲಿ, ಆ ದಿಶೆಯಲ್ಲಿ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ.